ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ, ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇವತ್ತಿನ ವಿಷಯ ಕರ್ಣಪೂರಣ, ಆಯುರ್ವೇದದ ಒಂದು ಉಪಕರ್ಮ. ಪಂಚಕರ್ಮಗಳು ಗೊತ್ತಿದೆ ನಿಮಗೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪಂಚಕರ್ಮಗಳಲ್ಲದೆ ಉಪಕರ್ಮಗಳ ಲೀಸ್ಟಿಗೆ ಈ ಕರ್ಣಪೂರಣ ವಿಧಿ ಸೇರ್ತದೆ. ವೀಕ್ಷಕರೇ, ಅಭ್ಯಂಗ ಸ್ವೇದ ದಿನನಿತ್ಯ ಮಾಡ್ಕೋಬೇಕು ಅಂತಂದು ಆಯುರ್ವೇದಾಚಾರ್ಯರು ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಒಂದು ವೇಳೆ ಅಭ್ಯಂಗ ಸ್ವೇದವನ್ನು ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಈ ಪ್ರದೇಶಗಳಿಗೆ, ಈ ಪ್ಲೇಸ್ಗಳಿಗೆ ದಿನನಿತ್ಯ ಎಣ್ಣೆಯನ್ನು ಹಚ್ಚಲೇಬೇಕು. ಯಾವ್ಯಾವು? ನಾಭಿ, ಕರ್ಣ ಮತ್ತು ತಲೆ ಮತ್ತು ಪಾದಕ್ಕೆ, ಅಂಗಾಲಿಗೆ ಎಣ್ಣೆಯನ್ನು ದಿನನಿತ್ಯ ಹಚ್ಚಬೇಕು. ಸ್ನಾನ ಮಾಡುವಾಗ ಒಕ್ಕಳಕ್ಕೆ ಹಚ್ಚಬೇಕು, ಕಿವಿಗೆ ಎಣ್ಣೆ ಹಾಕಬೇಕು ಮತ್ತು ತಲೆಗಂತೂ ದಿನನಿತ್ಯ ಹಚ್ಚಲೇಬೇಕು. ಇದು ನಿತ್ಯ ಕರ್ಮ. ಒಂದು ದಿನವೂ ಮಾಡ್ದಂಗೆ ಮರಿದಂಗೆ ಮಾಡಲೇಬೇಕಾಗಿರುವಂತಹ ನಿತ್ಯ ಕರ್ಮ. ಕಾಯಿಲೆ ಆದಾಗ ಕರ್ಣಪೂರ್ಣವನ್ನು ಮಾಡ್ತಾರೆ. ಯಾವ್ಯಾವ ಥರದ ಕಾಯಿಲೆಗಳು? ನಾಟ್ ಓನ್ಲಿ ಕಿವಿ. ಕರ್ಣಪೂರ್ಣ ಅಂದ ಮಾತ್ರಕ್ಕೆ ಕರ್ಣಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಷ್ಟೇ ಅಲ್ಲ, ಊರ್ಧ್ವ ಜತೃಗತ ವ್ಯಾಧೀಸ್. ಜತೃ ಅಂದರೆ ಕ್ಲಾವಿಕಲ್ ಬೋನ್. ಈ ಬೋನ್ ಇದೆಯಲ್ಲ, ಭುಜ, ಜತೃ ಅಂತಾರೆ. ಈ ಜತೃವಿನ ಮೇಲೆ ಇರುವಂತಹ ಎಲ್ಲ ಅಂಗ ಪ್ರತ್ಯಂಗಗಳು, ಅರ್ಥಾತ್ ಇಂದ್ರಿಯಗಳು, ಕಣ್ಣಾಗಿರ್ಬೋದು, ಮೂಗಾಗಿರ್ಬೋದು, ಕಿವಿ ಆಗಿರ್ಬೋದು, ನಾಲಿಗೆ ಆಗಿರ್ಬೋದು, ಚರ್ಮ ಆಗಿರ್ಬೋದು, ಈ ಎಲ್ಲ ಅಂಗ ಪ್ರತ್ಯಂಗಗಳ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಈ ಕರ್ಣಪೂರಣ ಭಾಳ ಹೆಲ್ಪ್ ಮಾಡ್ತದೆ. ಕರ್ಣಪೂರ್ಣದಲ್ಲಿ ಯಾವ ತೈಲವನ್ನು ಬಳಕೆ ಮಾಡ್ತೀರಿ? ನೀವು ಮನೆಯಲ್ಲಿ ಸಿಗುವಂತಹ ಕೊಬ್ಬರಿ ಎಣ್ಣೆಯನ್ನೇ ಬಳಕೆ ಮಾಡಿ. ಕಾಯಿಸಿ ಆರಿಸಿದಂತಹ ಎಣ್ಣೆಯನ್ನು ಬಳಕೆ ಮಾಡಿ. ಮತ್ತು ಬಿಸಿ ಎಣ್ಣೆ ಹಾಕೊಂಡಿರ ವೀಕ್ಷಕರೇ, ಈ ಸೈಡೆಲ್ಲ ಮಲ್ಕೊಂಬಿಟ್ಟು ಎರಡೆರಡು ಹನಿ ಹಾಕ್ಕೊಳ್ಳಿ, ಕಾಟನ್ ಇಟ್ಕೊಳ್ಳಿ, ಎದ್ದಳಿ. ಈ ಕಡೆ ಮಕ್ಕಳಿ ಕಾಟನ್ ಇಟ್ಕೊಳ್ಳಿ, ಎದ್ದಳಿ. 5 ನಿಮಿಷ 10 ನಿಮಿಷ ಆದಮೇಲೆ ಕಾಟನ್ ತೆಗೀರಿ, ಸ್ನಾನ ಮಾಡಿರಿ. ಈ ರೀತಿ ದಿನನಿತ್ಯ ಮಾಡಬೇಕು ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ. ಹೀಗೆ ಮಾಡೋದ್ರಿಂದ ಈ ಇಂದ್ರಿಯಗಳ ಆರೋಗ್ಯ ಮೇಂಟೈನ್ ಆಗ್ತದೆ ಅಂತ ಹೇಳ್ತಾರೆ. ಹೆಂಗೆ ಮೇಂಟೈನ್ ಆಗ್ತದೆ? ಅದಕ್ಕೆ ಸೈನ್ಸ್ ಬೇಕಲ್ಲ ವೀಕ್ಷಕರೇ. ವಾತಕ್ಕೂ ನರ್ವಸ್ ಸಿಸ್ಟಮ್ಗೂ ಡೈರೆಕ್ಟ್ ಕನೆಕ್ಷನ್, ನರ್ವಸ್ ಸಿಸ್ಟಮ್ಗೂ ಇಂದ್ರಿಯಗಳಿಗೂ ಡೈರೆಕ್ಟ್ ಕನೆಕ್ಷನ್. ವಾತವನ್ನು ಹರ ಮಾಡಬೇಕು ಅಂತಂದರೆ ತೈಲವನ್ನು ಬಳಕೆ ಮಾಡಬೇಕು. ತೈಲ ಅಂದರೆ ಇಲ್ಲಿ ಬಳಕೆ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ, ಕೊಬ್ಬರಿ ತೈಲ, ಕೋಕೋನಟ್ ಆಯಿಲ್. ಈ ತೈಲವನ್ನು ಕರ್ಣದಲ್ಲಿ ಹಾಕೋದ್ರಿಂದ ವಾತ ಪ್ರಾಕೃತ ಅವಸ್ಥೆಗೆ ಬರ್ತದೆ. ವಾತ ಪ್ರಾಕೃತವಾಗಿತ್ತು ಅಂದರೆ ನರ್ವಸ್ ಸಿಸ್ಟಮ್ ಪ್ರಾಕೃತವಾಗಿರ್ತದೆ. ನರ್ವಸ್ ಸಿಸ್ಟಮ್ ಪ್ರಾಕೃತವಾಗಿದ್ದು ಅಂತಂದರೆ ನರಗಳಿಗೆ ಸಂಬಂಧಪಟ್ಟಿರುವಂತಹ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಸರಿಯಾಗಿ ಇರ್ತವೆ. 100 ಕಾಲ ಕನ್ನಡಕ ಬರಲ್ಲ, 100 ಕಾಲ ಕಿವಿ ಚೆಂದ ಕೇಳ್ತವೆ, ರುಚಿ ಚೆನ್ನಾಗಿರ್ತದೆ, ಸ್ಪರ್ಶಜ್ಞಾನ ಚೆನ್ನಾಗಿರ್ತದೆ. ಈ ಎಲ್ಲ ಇಂದ್ರಿಯಗಳು ಅದರ ಕಾರ್ಯಗಳನ್ನು ಸಕ್ಷಮ್ಯವಾಗಿ 100 ಕಾಲ ಮಾಡಬೇಕು ಅಂತಂದರೆ ಈ ಥರದ ಕರ್ಣಪೂರಣ ವಿಧಿಯನ್ನು ನೀವೇ ಮಾಡ್ಕೊಳ್ಳಿ. ಫಸ್ಟ್ ಹೋಗ್ಬಿಟ್ಟು ಆಯುರ್ವೇದ ವೈದ್ಯರಲ್ಲಿ ಸಂಪರ್ಕ ಮಾಡಿಬಿಟ್ಟು ಹೆಂಗೆ ಅಂತ ತಿಳ್ಕೊಳ್ಳಿ. ಯಾವ ತೈಲ ಅನ್ನೋದನ್ನು, ಕೊಬ್ಬರಿ ಎಣ್ಣೆ ಅಂತ ನಾನು ಜನರಲಾಗಿ ಹೇಳಿದ್ದೇನೆ. ಯಾವ ತೈಲ ಅಂತ ಅನ್ನೋದನ್ನು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ, ನಿಮ್ಮ ಕಾಯಿಲೆಗೆ ಸಂಬಂಧಪಟ್ಟಿರುವಂಥ ತೈಲವನ್ನು ಸೆಲೆಕ್ಟ್ ಮಾಡಿಕೊಡ್ತಾರೆ. ಅದನ್ನು ಮನೆಯಲ್ಲೇ ಮಾಡ್ಕೋಬಹುದು. ಇದು ಒಂದು ದಿನನಿತ್ಯದ ಕರ್ಮವಾಗಬೇಕು. ನಮ್ಮ ಮುಂದಿನ ಪೀಳಿಗೆ, ಮುಂದಿನ ಸಂತತಿಗೆ ಈ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿಸಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.